ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 18ನೆಯ ಅಧ್ಯಾಯವಾದ ಸಪಿಂಡೀಕರಣ ಕಲ್ಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಇನ್ನು ಮುಂದೆ ಶ್ರೀ ಮಹಾವಿಷ್ಣು ಹೇಳಿದ ಏಕೋದ್ದಿಷ್ಟ ಶ್ರಾದ್ದದ ವಿಧಿಯನ್ನು, ತಂದೆ ಮೃತನಾದರೆ ಮಕ್ಕಳು ಆಚರಿಸಬೇಕಾದ ಆಶೌಚ ವಿಧಾನವನ್ನು ಹೇಳುವೆನು. ಜ್ಞಾತಿಯಾದವನು ಮೃತನಾದರೆ 7 ತಲೆಯವರೆಗೆ ಬ್ರಾಹ್ಮಣರಿಗೆ 10 ದಿನವೂ, ಕ್ಷತ್ರಿಯರಿಗೆ 12 ದಿನವೂ, ವೈಶ್ಯರಿಗೆ 1 ಪಕ್ಷವೂ, ಶೂದ್ರರಿಗೆ 1 ತಿಂಗಳು ಸೂತಕವಿದೆ. ಚೌಲಕ್ಕಿಂತ ಪೂರ್ವದಲ್ಲಿ ಮೃತಪಟ್ಟರೆ 1 ರಾತ್ರಿಯೂ, ತರುವಾಯವಾದರೆ 3 ರಾತ್ರಿಯೂ ಆಶೌಚವಿರಬೇಕು. ಜನನವಾದಾಗಲೂ ಸಹ ಮೊದಲಿನಂತೆಯೇ ಎಲ್ಲ ವರ್ಣದವರಿಗೂ ಆಶೌಚವಿದೆ. ಅಸ್ಥಿ ಸಂಚಯನವಾದ ಬಳಿಕ ಜ್ಞಾತಿಗಳು ಒಬ್ಬರನ್ನೊಬ್ಬರು ಮುಟ್ಟಬಹುದು. 12 ದಿನಗಳವರೆಗೆ ಪ್ರೇತವನ್ನು ಉದ್ದೇಶಿಸಿ ಪಿಂಡವನ್ನು ಹಾಕಬೇಕು. ಅದೇ ಅದಕ್ಕೆ ಬುತ್ತಿ.
ಅದರಿಂದ ಅದಕ್ಕೆ ಬಹಳ ತೃಪ್ತಿಯಾಗುವುದು. ಪ್ರೇತವು ತನ್ನ ಪಟ್ಟಣಕ್ಕೆ 12 ದಿನಗಳವರೆಗೂ ಹೋಗುವುದಿಲ್ಲ. ತನ್ನ ಮನೆ, ಮಗ, ಹೆಂಡತಿ ಇವರನ್ನು ಅಕ್ಕರೆಯಿಂದ ನೋಡುತ್ತಿರುತ್ತದೆ. ಆದುದರಿಂದ ದಾಹ ಶಾಂತಿಗಾಗಿಯೂ ಪ್ರಯಾಣ ಶ್ರಮದ ಪರಿಹಾರಕ್ಕಾಗಿಯೂ 10 ದಿವಸ ಅಂತರಾಳದಲ್ಲಿ ನೀರನ್ನಿಡಬೇಕು. ಬಳಿಕ 11ನೆಯ ದಿನದಲ್ಲಿ 11 ಜನ ಬ್ರಾಹ್ಮಣರಿಗೆ ಮಾತ್ರ ಭೋಜನ ಮಾಡಿಸಬೇಕು. ಕ್ಷತ್ರಿಯರು, ವೈಶ್ಯರು ಮುಂತಾದವರಾದರೋ ತಮ್ಮ ಸೂತಕವು ಕಳೆದ ಮೇಲೆ ವಿಷಮ ಸಂಖ್ಯೆಯ ಬ್ರಾಹ್ಮಣರನ್ನು ಭೋಜನದಿಂದ ತೃಪ್ತಿಪಡಿಸಬೇಕು. ಮಾರನೆಯ ದಿನ ಪ್ರೇತವನ್ನು ಮಾತ್ರವೇ ಉದ್ದೇಶಿಸಿ ಏಕೋದ್ದಿಷ್ಟ ಶ್ರಾದ್ದವನ್ನು ಮಾಡಬೇಕು. ಆವಾಹನ, ಅಗ್ನಿಕಾರ್ಯ ಇವುಗಳನ್ನು ಯಥಾವಿಧಿಯಾಗಿ ನಡೆಸಬೇಕು. ಈ ಶ್ರಾದ್ದದಲ್ಲಿ ವಿಶ್ವೇದೇವರಿಗೆ ಆವಾಹನವಿಲ್ಲ. ಅರ್ಘ್ಯಪಾತ್ರೆಯೂ ಪಿಂಡವೂ ಪವಿತ್ರವೂ ಒಂದೊಂದೇ ಇರುವವು. ಪಿಂಡವನ್ನು ಹಾಕುವಾಗ ಉಪತಿಷ್ಠತಾಂ ಎಂದು ಹೇಳಬೇಕು. ಕೊನೆಗೆ ತಿಲೋದಕವನ್ನು ಬಿಡಬೇಕು. ವಿಕಿರದ ಸ್ಥಾನದಲ್ಲಿ ಸ್ವದಿತವೆಂದು ಉಚ್ಚರಿಸಬೇಕು. ಅಭಿರಮ್ಯತಾಂ, ನಿಮ್ಮ ಇಚ್ಛೆ ಬಂದಂತೆ ಸಂತೋಷದಿಂದಿರಿ ಎಂದು ಹೇಳಿ ಬ್ರಾಹ್ಮಣರನ್ನು ಬೀಳ್ಕೊಡಬೇಕು. ಮಿಕ್ಕುದೆಲ್ಲವನ್ನು ಪೂರ್ವದಲ್ಲಿ ಹೇಳಿದಂತೆಯೇ ಇಲ್ಲೂ ಮಾಡಬೇಕು. ಇದೇ ವೇದಜ್ಞಾನಿಯು ತನ್ನ ತಂದೆಗೆ ಮಾಡಬೇಕಾದ ಏಕೋದ್ದಿಷ್ಟ ಶ್ರಾದ್ದದ ವಿಧಿ. ಇದೇ ವಿಧಿಯನ್ನು ಅನುಸರಿಸಿ 1 ತಿಂಗಳು ಶ್ರಾದ್ದವನ್ನು ಮಾಡಬೇಕು. ಸೂತಕವು ಕಳೆದ ಮಾರನೆಯ ದಿನ ಬ್ರಾಹ್ಮಣ ದಂಪತಿಗಳನ್ನು ಬಗೆ ಬಗೆಯ ವಸ್ತ್ರಾಲಂಕಾರಗಳಿಂದ ಸತ್ಕರಿಸಿ ಚಿನ್ನದ ಪುರುಷ ಪ್ರತಿಮೆ, ವಸ್ತ್ರ, ಹಣ್ಣು ಇವುಗಳೊಡನೆ ಒಳ್ಳೆಯ ಹಾಸಿಗೆಯನ್ನು ಅವರಿಗೆ ದಾನ ಮಾಡಬೇಕು. ಮೃತನ ಸದ್ಗತಿ ಪ್ರಾಪ್ತಿಗಾಗಿ ಹೋರಿಗರುವನ್ನು ಬಿಟ್ಟು ಒಳ್ಳೆಯ ಹಸುವನ್ನು ದಾನ ಮಾಡಬೇಕು. ವರ್ಷ ಪೂರ್ತಿಯಾಗುವವರೆಗೂ ಭಕ್ಷ್ಯ ಭೋಜ್ಯಗಳೊಡನೆ ತಿಲೋದಕ ಪೂರ್ವಕವಾಗಿ ಜಲಪೂರ್ಣವಾದ ಕುಂಭವನ್ನು ದಾನ ಕೊಡುತ್ತಿರಬೇಕು. ಬಳಿಕ ವರ್ಷ ಪೂರ್ತಿಯಾದ ಮೇಲೆ ಸಪಿಂಡೀಕರಣವನ್ನು ಮಾಡಬೇಕು. ಆ ತರುವಾಯ ಪ್ರೇತಕ್ಕೆ ಪಾರ್ವಣ ಶ್ರಾದ್ದದಲ್ಲಿ ಭಾಗವೂ ವೃದ್ಧಿ ಶ್ರಾದ್ದಗಳಿಗೆ ಅರ್ಹತೆಯೂ ಗಾರ್ಹಸ್ಥ್ಯ ಪ್ರಾಪ್ತಿಯೂ ಉಂಟಾಗುವವು. ಸಪಿಂಡೀಕರಣ ಶ್ರಾದ್ದದಲ್ಲಿ ವಿಶ್ವೇದೇವ ಪೂರ್ವಕವಾಗಿ ವರಣ ಮಾಡಬೇಕು. ಪಿತೃಗಳಿಗೂ ಪ್ರೇತಕ್ಕೂ ಬೇರೆ ಬೇರೆಯಾಗಿ ಆಸನಗಳನ್ನು ಹಾಕಿ ಆವಾಹನ ಮಾಡಬೇಕು. ಗಂಧೋದಕ, ತಿಲ ಇವುಗಳಿಂದ ಕೂಡಿದ 4 ಅರ್ಘ್ಯ ಪಾತ್ರಗಳನ್ನು ಸಿದ್ಧಗೊಳಿಸಬೇಕು. ಅರ್ಘ್ಯ ಸಂಯೋಜನಕ್ಕಾಗಿ ಪಿತೃಪಾತ್ರೆಗೆ ಪ್ರೇತಪಾತ್ರೆಯ ಜಲವನ್ನು ಸೇರಿಸಬೇಕು. ಹಾಗೆಯೇ ಪಿಂಡ ಸಂಯೋಜನಕ್ಕಾಗಿ ಸಂಕಲ್ಪ ಮಾಡಿ 4 ಪಿಂಡಗಳನ್ನಿಟ್ಟು ಕೊನೆಯದನ್ನು 3 ಭಾಗವಾಗಿ ಮಾಡಬೇಕು. ಆ ಭಾಗಗಳನ್ನು ಏ ಸಮಾನ ಎಂಬ 2 ಮಂತ್ರಗಳಿಂದ ಮೊದಲಿನ 3 ಪಿಂಡಗಳೊಡನೆ ಸೇರಿಸಬೇಕು. ಅಲ್ಲಿಂದ ಮುಂದೆ 4ನೆಯ ಪಿಂಡಕ್ಕೆ ಎಂದಿಗೂ ಅವಶ್ಯಕತೆ ಇಲ್ಲ. ಪ್ರೇತವು ಆ ದಿನದಿಂದಲೇ ಪಿತೃತ್ವವನ್ನು ಹೊಂದಿ ಸಂಪೂರ್ಣವಾದ ತೃಪ್ತಿಯನ್ನು ಪಡೆಯುತ್ತದೆ. ಅಗ್ನಿಶ್ವಾತ್ತಾದಿ ಪಿತೃಗಳೊಡನೆ ಸೇರಿ ಉತ್ತಮ ಗತಿಯನ್ನು ಪಡೆದ ಕಾರಣ ಸಪಿಂಡೀಕರಣಾನಂತರ ಪ್ರೇತವನ್ನು ಉದ್ದೇಶಿಸಿ ಪಿಂಡವನ್ನಾಗಲಿ ತಿಲೋದಕವನ್ನಾಗಲಿ ಕೊಡುವುದಿಲ್ಲ. ತಿಲೋದಕ ದಾನಾದಿಗಳನ್ನು
ಪಿತೃಗಳೊಡನೆ ಸೇರಿಸಿಯೇ ಕೊಡಬೇಕು. ಏಕೆಂದರೆ ಇವನ ಪಿಂಡವು ಅವರ ಪಿಂಡದೊಡನೆ ಸೇರಿ ಹೋಗಿದೆ. ಇವನು ಅವರೊಡನೆ ಕೂಡಿ ಹೋಗಿದ್ದಾನೆ. ಅಲ್ಲಿಂದ ಮುಂದೆ ಸಂಕ್ರಮಣ, ಗ್ರಹಣ ಮುಂತಾದ ಪರ್ವ ಕಾಲಗಳಲ್ಲಿ ತ್ರಿಪಿಂಡ ಶ್ರಾದ್ದವನ್ನು ಮಾಡಬೇಕು. ಮೃತ ತಿಥಿಯಲ್ಲಿ ಮಾತ್ರ ಏಕೋದ್ದಿಷ್ಟವನ್ನೇ ಆಚರಿಸಬೇಕು. ಮೃತ ತಿಥಿಯಲ್ಲಿ ಏಕೋದ್ದಿಷ್ಟವನ್ನು ಬಿಟ್ಟು ಪಾರ್ವಣ ಶ್ರಾದ್ದವನ್ನು ಮಾಡುವವನು ಪಿತೃಘಾತಕನೂ ಮಾತೃ ವಿನಾಶಕನೂ ಆಗುವನು ಮತ್ತು ದುರ್ಗತಿಗೆ ಇಳಿಯುವನು. ಪಿತೃಗಳೊಡಗೂಡಿದ ಪ್ರೇತಗಳಿಗೆ ವ್ಯಾಕುಲತೆಯು ಹುಟ್ಟದಿರಲೆಂದು ಪ್ರತಿ ವರ್ಷವೂ ಮೃತ ತಿಥಿಯಲ್ಲಿ ಏಕೋದ್ದಿಷ್ಟವನ್ನು ನಡೆಸಬೇಕು. ವರ್ಷದವರೆಗೆ ಪ್ರೇತಕ್ಕಾಗಿ ಅನ್ನವನ್ನು, ಜಲಕುಂಭವನ್ನು ಶುದ್ಧ ಮನಸ್ಸಿನಿಂದ ದಾನ ಮಾಡುವವನು ಅಶ್ವಮೇಧದ ಫಲವನ್ನು ಪಡೆಯುವನು. ವಿಧಿಯನ್ನು ಬಲ್ಲವನು ಆಮಶ್ರಾದ್ದವನ್ನು ಮಾಡಿದಾಗ ಆಮರೂಪಾನ್ನದಿಂದಲೇ ಅಗ್ನಿಕಾರ್ಯವನ್ನು ಮಾಡಬೇಕು. ಪಿಂಡಗಳನ್ನೂ ಸಹ ಅದರಿಂದಲೇ ಮಾಡಿ ಹಾಕಬೇಕು. ಸಪಿಂಡೀಕರಣದಲ್ಲಿ ಪಿತೃವು ಪಿತಾಮಹ, ಪ್ರಪಿತಾಮಹ, ಪಿತುಃ ಪ್ರಪಿತಾಮಹರೆಂಬ ಮೂವರೊಡನೆ ಸೇರಿದ ಬಳಿಕ ಪಿತುಃ ಪ್ರಪಿತಾಮಹನು ಈ ಪರಂಪರೆಯಿಂದ ಬೇರೆಯಾಗುವನು. ಹೀಗೆ ಪ್ರತ್ಯೇಕವಾದರೂ ಕೂಡ ವೃದ್ಧ ಪ್ರಪಿತಾಮಹನು ಪಿಂಡದಾನ ಕಾಲದಲ್ಲಿ ದರ್ಬೆಯ ಮೇಲೆ ಮಾರ್ಜನ ಮಾಡುವಾಗ ಬೀಳುವ ಅನ್ನದ ಅಗುಳಿನಲ್ಲಿ ಭಾಗವನ್ನು ಪಡೆಯುವನು. ಆದುದರಿಂದ ಲೇಪಭಾಗಿ ಎನಿಸುವನು. ವೃದ್ಧ ಪ್ರಪಿತಾಮಹನಿಂದ ಪ್ರಾರಂಭಿಸಿ ಮೇಲಕ್ಕೆ 3 ತಲೆಗಳವರು ಲೇಪಭಾಗಿಗಳು. ತಂದೆಯಿಂದ ಮೇಲೆ 3 ಪಿಂಡಭಾಗಿಗಳು. ಪಿಂಡವನ್ನು ಕೊಡುವ ಶ್ರಾದ್ದಕರ್ತನು 7ನೇಯವನು. ಹೀಗೆ 7 ತಲೆಯವರು ಸಪಿಂಡರೆನಿಸಿಕೊಳ್ಳುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಪಿಂಡೀಕರಣ ಕಲ್ಪೋ ನಾಮ 18ೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 19ನೆಯ ಅಧ್ಯಾಯವಾದ ಶ್ರಾದ್ದಾಚರಣೆಯಿಂದ ಪಿತೃಗಳಿಗೆ ತೃಪ್ತಿಯಾಗುವ ರೀತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.